ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೋಟಿಸ್ ಏನೋ ಕೊಟ್ಟಿದ್ರು ಮುಖ್ಯಮಂತ್ರಿಗಳಿಗೆ, ಶೋಕಾಸ್ ನೋಟಿಸ್. ಇದಕ್ಕೆ ಕಾರಣ ಕೊಡಿ, ನಿಮ್ಮ ಮೇಲೆ ಯಾಕೊಂದು ವಿಚಾರಣೆ ಆಗಬಾರ್ದು, ತನಿಖೆ ಆಗಬಾರ್ದು, ಕಾರಣ ತಿಳಿಸಿ ನನಗೆ ಅಂತ ಕೇಳ್ಕೊಂಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಸವಿವರವಾದಂಥ ಒಂದು ಉತ್ತರವನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಅಕಸ್ಮಾತ್ ಇದನ್ನು ದಾಟಿಯೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ಅನುಮತಿಯನ್ನು ಕೊಟ್ಟರೆ, ಹೈಕೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಹೇಗೆ ಈ ಒಂದು ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಬಿಡಬೇಕು ಅಂತ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರು ಮತ್ತು ಅವರ ತಂಡ ರೆಡಿಯಾಗಿ ನಿಂತ್ಕೊಂಡಿದೆ. ಇಲ್ಲಿ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟರು. ಇದಕ್ಕೆ ಸುಮಾರು 60ರಿಂದ 70 ಪುಟಗಳವರೆಗೂ ಸುದೀರ್ಘವಾದಂಥ ಉತ್ತರವನ್ನು, ತಮ್ಮ ಉತ್ತರಕ್ಕೆ ಸರಿ ಹೊಂದಬಹುದಾದ ದಾಖಲೆಗಳನ್ನು ಕೂಡ ಅದರೊಂದಿಗೆ ಅಂಟಿಸಿ ಅಥವಾ ಲಗತ್ತಿಸಿ ರಾಜ್ಯಪಾಲರು ಕಳಿಸ್ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಏನು ಉತ್ತರ ಕೊಡ್ತಾರೆ CM ಪಾತ್ರ ಇದರಲ್ಲಿ ಇದೆಯಾ ಇಲ್ವಾ, ಅವರ ಮನೆಯವರ ಪಾತ್ರ ಇದೆಯಾ ಅಥವಾ ಯಾರ ಪಾತ್ರವೂ ಇಲ್ವಾ, ಮುಡಾದೇ ಸಮಸ್ಯೆ ಆಗಿದೆಯಾ, ಏನೂ ಪಾತ್ರ ಇಲ್ಲದೇ ಈ ಥರ ಹೊಗೆ ಆಡ್ತಾ ಇದೆಯಾ, ಬೆಂಕಿ ಇಲ್ಲದೆ ಹೊಗೆ ಬರೋಕ್ಕೆ ಸಾಧ್ಯನಾ, ಈ ಥರ ಇರುವ ವೇಳೆಯಲ್ಲಿಯೇ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿದ್ದರಾಮಯ್ಯವರು ಉತ್ತರ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಸುದೀರ್ಘ ಪತ್ರವನ್ನು ಕೂಡ ಬರೆದಿದ್ದಾರೆ. ನೋಡಿ ಸ್ವಾಮಿ, ಈ ಮುಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಎಲ್ಲಿಯೂ ಯಾವತ್ತೂ ಯಾವ ಕಾರಣಕ್ಕೂ ನಾನು ಯಾವುದೇ ರೀತಿಯ ಲೋಪವನ್ನು ತಪ್ಪನ್ನು ಎಸಗಿಲ್ಲ. ನನ್ನದು ಸುದೀರ್ಘ ರಾಜಕಾರಣದ ಜೀವನ. ನಾನು ಯಾವತ್ತಿಗೂ ಇಂಥ ಕೆಲಸವನ್ನು ಮಾಡಿರುವವನಲ್ಲ. ಫಸ್ಟ್ ಆಫ್ ಆಲ್, ನಾನು ಈ ಮುಡಾ ನಿವೇಶನ ಮತ್ತೊಂದೆಲ್ಲ ವಿಚಾರಗಳಿದೆಯಲ್ಲ, ಈ ಯಾವ ಪ್ರಕ್ರಿಯೆ ಆದಾಗಲೂ ಕೂಡ ನಾನು ಅಧಿಕಾರದಲ್ಲೇ ಇರಲಿಲ್ಲ. ಹಾಗಿದ್ದು ನಾನೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೀನಿ, ನನಗೊಂದು ಮುಜುಗರ ಉಂಟು ಮಾಡಬೇಕು ಅಂಥೇಳಿ ರಾಜಕೀಯ ಷಡ್ಯಂತ್ರದ ಬಲೆಯನ್ನು ಹೆಣೆದು ಈ ಒಂದು ಇಡೀ ಚಕ್ರವ್ಯೂಹದ ಒಳಗಡೆ ನನ್ನನ್ನು ಸಿಕ್ಕಾಕ್ಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನ ಮಾತಿನ ಮೇಲೆ ತಮಗೆ ನಂಬಿಕೆ ಇಲ್ಲದಿರಬಹುದು. ನಾನೇನು ಮಾಡ್ತಾಯಿದ್ದೀನಿ ಅದಕ್ಕೆ? ನೋಡಿ ಸ್ವಾಮಿ, ಯಾವ ಜಮೀನು ಯಾರಿಂದ ಬಂತು, ಯಾರಿಗೆ ಬಂತು, ಯಾವಾಗ ಮುಡಾದವರು ಈ ಜಮೀನನ್ನು, ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಕಡೆಯಿಂದ ಬಂದಿದ್ದಂಥ ಜಮೀನನ್ನು ಅದ್ಯಾರಿಗೆ ಬಂದಿತ್ತು ಅಂದರೆ ಅವರ ಪತ್ನಿ, ಸಿದ್ದರಾಮಯ್ಯ ಅವರ ಪತ್ನಿಗೆ ಬಂದಿತ್ತಲ್ವಾ, ಈ ಜಮೀನನ್ನು ಮುಡಾದವರು ವಶಪಡಿಸಿಕೊಂಡಿರುತ್ತಾರೆ. ವಶಪಡಿಸಿಕೊಂಡಿದ್ದಕ್ಕೆ ಅಥವಾ ಒತ್ತುವರಿ ಮಾಡಿಕೊಂಡಿರ್ತಾರೆ ಅವರು. ಅವಾಗ ನಾವೇನು ಮಾಡ್ತೀವಿ, ಹೇಗಿದ್ದು ಒತ್ತುವರಿ ಮಾಡಿಕೊಂಡಿದ್ದೀರಾ, ಇದಕ್ಕೆ ನಮಗೆ ಬದಲಿ ನಿವೇಶನ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮನವಿಗೆ ಒಪ್ಪಿ ಅವರು ನಿವೇಶನವನ್ನು ಹಂಚಿದ್ದಾರೆಯೇ ವಿನಃ ಇದರಲ್ಲಿ ಇರೋದು ಯಾರು, ನನ್ನ ಪಾತ್ರ ಏನಿದೆ ಇಲ್ಲಿ ಅಂತ CM ಅವರು ಪತ್ರ ಬರೆದಿದ್ದಾರೆ. ಇದರಲ್ಲಿ ನಾನು ಯಾವುದೇ ಥರದ ಲೋಪ ಮಾಡಿಲ್ಲ ಸ್ವಾಮಿ. ಇದರಲ್ಲಿ ಅಧಿಕಾರ ದುರ್ಬಳಕೆ, ಸ್ವಜನ ಪಕ್ಷಪಾತವನ್ನು ನಾನು ಎಂದೆಂದಿಗೂ ಮಾಡಿಲ್ಲ. ಇಲ್ಲಿ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರತಕ್ಕಂಥ ಅರ್ಜಿಯನ್ನೇ ತಾವು ತಿರಸ್ಕರಿಸಬೇಕು. ಮುಡಾ ನಿವೇಶನದ ಎಲ್ಲ ದಾಖಲೆಯನ್ನು ಕೂಡ ನಿಮಗೆ ನಾನು ಲಗತ್ತಿಸಿ ಕೊಡ್ತಾ ಇದ್ದೀನಿ. ಇಲ್ಲಿ ಸಂಪೂರ್ಣ ದಾಖಲೆ ಇಲ್ಲಿದೆ. ಇಂತಹ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಹಲವು ತೀರ್ಪುಗಳ ಬಗ್ಗೆಯೂ ನಾನು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀನಿ. ರಾಜ್ಯಪಾಲರಾಗಿ ತಾವು ಕೊಟ್ಟಿರ್ತಕ್ಕಂಥ ನೋಟಿಸ್ ಇದೆಯಲ್ಲ, ಶೋಕಾಸ್ ನೋಟಿಸ್, ಈ ನೋಟಿಸೇ ಕ್ರಮವಾಗಿಲ್ಲ. ಇದು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮುಖ್ಯ ಕಾರ್ಯದರ್ಶಿ ಅಂದರೆ ಚೀಫ್ ಸೆಕ್ರೆಟರಿ, ಎಲ್ಲ ದಾಖಲೆ ತಮಗೆ ಸಲ್ಲಿಸಿರ್ತಾರೆ. ನಾನು ಅಧಿಕಾರದಲ್ಲೇ ಇಲ್ಲದೆ ಇದ್ದಾಗ ನಡೆದಂಥ ಪ್ರಕ್ರಿಯೆ ಇಟ್ಕೊಂಡು ನಾನು ಪ್ರಭಾವ ಬೀರಿದ್ದೀನಿ, ನನ್ನ ಕೈವಾಡ ಇದೆ ಅಂತ ಸುಮ್ಮನೆ ಒಂದು ಆರೋಪವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೇಗೆ ಸ್ವಾಮಿ, ಇಲ್ಲಿ ಅಧಿಕಾರ ದುರ್ಬಳಕೆ ಆಗೋಕ್ಕೆ ಹೇಗೆ ಸಾಧ್ಯ? ಒಂದು ದಿನಾಂಕ ತೋರಿಸ್ಬಿಡಿ, ನಾನು ಅಧಿಕಾರದಲ್ಲಿ ಇದ್ದೆ, ಇಂಥ ಪ್ರಕ್ರಿಯೆ ನಡೆದಾಗ ನಾನು ಯಾವುದೋ ಒಂದು ಒಳ್ಳೆ ಸ್ಥಾನ ಅಲಂಕರಿಸಿದ್ದೆ ಅಂತ ಒಂದು ದಿನಾಂಕ ತೋರಿಸ್ಬಿಡಿ. ಯಾವುದೇ ದಿನಾಂಕ ಇಲ್ಲಿಲ್ಲ. BJP ಸರ್ಕಾರ ಇತ್ತು, ಬೇರೆ ಸರ್ಕಾರಗಳಿತ್ತು, ನಂದು ಪಾತ್ರ ಇದರಲ್ಲಿ ಇರಲಿಲ್ಲ. ಹಾಗಾಗಿ ನನ್ನ ವಿರುದ್ಧ ಸದರಿ ಅರ್ಜಿದಾರರು ಮಾಡಿರತಕ್ಕಂತಹ ಎಲ್ಲ ಆರೋಪಗಳು ನಿರಾಧಾರ ಮತ್ತು ರಾಜಕೀಯ ಪ್ರೇರಿತ. ನನ್ನ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕಾನೂನುಬದ್ಧವಾಗಿಯೇ ಜಮೀನು ಖರೀದಿ ಮಾಡಿಕೊಂಡಿದ್ರು. ಬಳಿಕ ಭೂ ಪರಿವರ್ತನೆ ಅಂದರೆ ಕನ್ವರ್ಷನ್ ಮಾಡ್ಕೊಳ್ಳೋದು, ಅದನ್ನು ಭೂಮಿಯನ್ನು ಕನ್ವರ್ಷನ್ ಮಾಡ್ಕೊಳ್ಳೋದು, ಇಂಥ ಒಂದು ಕನ್ವರ್ಷನ್ ಮಾಡ್ಕೊಂಡ್ರವರು ತಪ್ಪೇನಿದೆ? ಇದೇ ಜಮೀನನ್ನು ನನ್ನ ಪತ್ನಿಗೆ ಕನ್ವರ್ಷನ್ ಮಾಡಿಸ್ಕೊಂಡ ಮೇಲೆ ನನ್ನ ಪತ್ನಿಗೆ ಅರಿಶಿಣ ಕುಂಕುಮಕ್ಕೋಸ್ಕರವಾಗಿ 3 ಎಕರೆ 10 ಗುಂಟೆ ಅಷ್ಟು ಕೊಟ್ಟಿದ್ದಾರೆ. ದಾಖಲೆ ಯಾರು ಪರಿಶೀಲಿಸಿಲ್ಲ. ಈ ಜಮೀನನ್ನು ಅನಧಿಕೃತವಾಗಿ ಒತ್ತುವರಿ ಕೂಡ ಮಾಡ್ಕೊಂಡ್ಬಿಟ್ಟಿದ್ರು. ಇವ್ರದೇ ಜಮೀನು ಅನ್ನೋ ಥರದಲ್ಲಿ ಇವರು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು. ಕನ್ವರ್ಷನ್ಗೆ ಸರ್ಟಿಫಿಕೇಟ್ ಇದೆ. ಯಾರು ಮಾಡ್ಕೊಡ್ತಾರೆ ಸ್ವಾಮಿ ಕನ್ವರ್ಷನ್ನ? DC ಮಾಡಿಕೊಟ್ಟಿರ್ತಾರೆ, ತಹಶೀಲ್ದಾರ್ ಪರಿಶೀಲನೆ ಮಾಡಿರ್ತಾರೆ. ಕನ್ವರ್ಷನ್ ಆದಮೇಲೆ ಈ ಜಮೀನು ಒತ್ತುವರಿ ಕೂಡ ಮಾಡ್ಕೊಂಡಿದ್ದಾರೆ. ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡ ಮೇಲೆ ಜಮೀನು ಕಳ್ಕೊಂಡವ್ರು ನಾವು ಕೇಳಿದ್ವಿ ಅವ್ರಿಗೆ, ನಮ್ಮ ಜಮೀನಾದರೂ ಹೋಯ್ತಿಲ್ಲಿ, ಪರಿಹಾರ ಕೊಡಿ ಅಂತ ನಾವು ಕೇಳ್ಕೊಂಡ್ವಿ. ಆ ಪರಿಹಾರದ ರೂಪದಲ್ಲಿ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಸ್ವಾಮಿ, ನಾನು ಹೆಂಗೆ ಪ್ರಭಾವ ಬೀರಕ್ಕೆ ಸಾಧ್ಯ?
ಸತ್ಯಕ್ಕೆ ದೂರ ಅಂಥೇಳಿ ಮುಖ್ಯಮಂತ್ರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ ಉತ್ತರವನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ.